ರಣಚಂಡಿ ಮಳೆ ಉತ್ತರ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಗುಜರಾತ್ನಲ್ಲಿ 30 ವರ್ಷಗಳಲ್ಲೇ ಕಂಡು ಕೇಳದ ಪ್ರವಾಹದ ಭೀತಿ ಎದುರಾಗಿದೆ. ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಕೇರಳದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಉತ್ತರಾಖಂಡ್ನಲ್ಲಿ ಕಾಲುವೆಗೆ ಕಾರು ಬಿದ್ದು ಪಲ್ಟಿಯಾಗಿದೆ. ಇದರಿಂದಾಗಿ 4 ಬಲಿಯಾಗಿರುವಂಥದ್ದು. ರಣಚಂಡಿಯ ಮಳೆ ಅಬ್ಬರಿಸ್ತಾ ಇದೆ. ಉತ್ತರ ಭಾರತದಲ್ಲಿ ಜನಜೀವನ ಹೆಚ್ಚು ಅಲ್ಲೋಲ ಕಲ್ಲೋಲವಾಗಿದೆ. ಗುಜರಾತ್ನಲ್ಲಿ ಈ ಮುಂಚೆ ಕಂಡು ಕೇಳರಿಯದ ಪ್ರವಾಹದ ಭೀತಿ ಎದುರಾಗಿದೆ. ರಣಚಂಡಿ ಮಳೆಗೆ ಉತ್ತರ ಭಾರತದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನಾವೀಗ ನೋಡ್ತಾ ಇದ್ದೀವಿ, ನದಿಗಳು, ಕಾಲುವೆಗಳು ತುಂಬಿ ಹರಿತಾ ಇದೆ. ಗುಜರಾತ್ನಲ್ಲಿ 30 ವರ್ಷದಲ್ಲೇ ಈ ರೀತಿಯ ಮಳೆ ಆಗಿರಲಿಲ್ಲ. ಉತ್ತರಾಖಂಡ ಹಾಗೆ ಜಮ್ಮು ಕಾಶ್ಮೀರ, ಕೇರಳದಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಕಾಲುವೆಗೆ ಕಾರು ಪಲ್ಟಿಯಾಗಿ ಕಾರ್ನಲ್ಲಿದ್ದಂಥ 4 ಬಲಿಯಾಗಿದ್ದಾರೆ. ಮಳೆಯ ಆರ್ಭಟಕ್ಕೆ ರಸ್ತೆಗಳು ಮುಳುಗಡೆ ಆಗಿರುವಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ರಸ್ತೆಗಳು ಸಮುದ್ರದಂತೆ ಉಕ್ಕಿ ಹರಿತಾ ಇದೆ. ಉತ್ತರಾಖಂಡ್ನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಹಾಗೂ ಕೇರಳದಲ್ಲೂ ಕೂಡ ಮಳೆಯ ಅಬ್ಬರ ಜಾಸ್ತಿಯಾಗಿದೆ. ಮೇಘಸ್ಫೋಟ ಉಂಟಾದ ಪರಿಣಾಮ ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ. ರಸ್ತೆಗಳು ತುಂಬಿ ಹರಿತಾ ಇರೋದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಂಪರ್ಕ ಕೂಡ ಕಡಿತಗೊಂಡಿದೆ. ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿರುವುದನ್ನು ನೋಡ್ತಾ ಇದ್ದೀವಿ. ರಣಚಂಡಿ ಮಳೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲದೆ ಈಗ ಉತ್ತರ ಭಾರತದಲ್ಲೂ ಕೂಡ ಹೆಚ್ಚಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗುಜರಾತ್ನಲ್ಲಿ 30 ವರ್ಷಗಳಲ್ಲೇ ಈ ರೀತಿಯ ಮಳೆ ಆಗಿರಲಿಲ್ಲ. ಈಗ ಪ್ರವಾಹದ ಭೀತಿ ಎದುರಾಗಿದೆ. ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲ ಬಂದ್ ಆಗಿದ್ದು ಸಂಪರ್ಕ ಕಡಿತಗೊಂಡಿದೆ.